ಈಗ ಥಣಿಸಂದ್ರದಲ್ಲಿ ನಡೀತಾ ಇರತಕ್ಕಂಥ ಡೆಮೊಲೇಷನ್ ಬಗ್ಗೆ ಮಾಹಿತಿ ಕೊಟ್ವಿ. ಆದರೆ ಇದು ಹೆಚ್ಚು ಸದ್ದು ಮಾಡಿದ್ದು ಬೆಂಗಳೂರಿನ ಯಲಹಂಕದಲ್ಲಿರ್ತಕ್ಕಂಥ ಕೋಗಿಲು ಲೇಔಟ್. ಈ ಕೋಗಿಲು ಲೇಔಟ್ ಅಂತಕ್ಕಂಥದ್ದೇ ಅಕ್ರಮ ಭೂಗಳ್ಳರ ಸ್ವರ್ಗ. ಅದರಲ್ಲೂ ಮಧ್ಯಮ ವರ್ಗದವರೇ ಭೂಗಳ್ಳರ ಟಾರ್ಗೆಟ್ ಆಗಿತ್ತು. ಅಂದರೆ ಸರ್ಕಾರಿ ಜಾಗ, ಅದು ಸರ್ಕಾರಿ ಜಾಗ ಕೊಟ್ಟುಬಿಟ್ಟು ಲಕ್ಷ ಲಕ್ಷ ವಂಚನೆ ಮಾಡಿದ್ದಾರೆ. 2004ರಲ್ಲಿ ಲೇಔಟ್ ಹೆಸರಿನಲ್ಲಿ ಜಾಗ ಖರೀದಿ ಮಾಡಿದ್ದು. ಕೋಗಿಲು ಗ್ರಾಮದ ಸರ್ವೆ ನಂಬರ್ 100ರಲ್ಲಿ ಸೈಟ್ ಮಾಡಿ ಮಾರಾಟ ಮಾಡಿದ್ದಾರೆ. ಶ್ರೀನಿವಾಸ್ ಎಂಬಾತ 3ರಿಂದ 5 ಲಕ್ಷಕ್ಕೆ ಒಂದು ಸೈಟ್ ಥರ ಮಾರಾಟ ಮಾಡಿರೋದು. ಯಾವಾಗ? 2004ರಲ್ಲಿ. ಸೈಟ್ ಖರೀದಿ ಮಾಡಿದ 2-3 ವರ್ಷಗಳಲ್ಲಿ ಮೋಸ ಬಯಲಾಗಿದೆ. ಸೈಟ್ ಪಡೆದವರ ಜಾಗದಲ್ಲಿ ಬೇರೆಯವರು ಕಾಂಪೌಂಡ್ ನಿರ್ಮಾಣ ಮಾಡಿಕೊಂಡಿದ್ದಾರೆ. ಇವತ್ತು ಪಾಪ ಜಾಗನೂ ಇಲ್ದೇನೆ, ಹಣನೂ ಇಲ್ದೇನೆ ಕೆಲವರೆಲ್ಲ ಅತಂತ್ರರಾಗ್ಬಿಟ್ಟಿದ್ದಾರೆ. ಇದು ಬೆಂಗಳೂರಿನಲ್ಲಿ ಭೂಮಾಫಿಯಾ ಎಲ್ಲೆಲ್ಲಿ ಇದೆಯೋ ಎಲ್ಲ ಕಡೆ ಹೀಗೇನೆ. ಒಂದು ಸೈಟನ್ನು ಕರೆಕ್ಟಾಗಿ ಪರ್ಚೇಸ್ ಮಾಡಿ ಖಾಲಿ ಬಿಟ್ಟಿದ್ದರೂ ಕೆಲವರು ಬಂದು ಕಾಂಪೌಂಡ್ ಹಾಕ್ತಾರೆ. ಅದೊಂದು ದಂಧೆ. ಈಗಲ್ಲ, ಅಂಡರ್ವರ್ಲ್ಡ್ ತುಂಬ ಪ್ರಭಾವಶಾಲಿ ಆಗಿತ್ತಲ್ಲ ಬೆಂಗಳೂರಲ್ಲಿ, ಅವಾಗಿಂದನೂ ಹೀಗೆ ನಡೀತಾ ಇದೆ. ಯಲಹಂಕ ಕೋಗಿಲು ಲೇಔಟಲ್ಲಿ 2006ರಲ್ಲಿ ನಾನು ನನ್ನ ತಾಯಿ ಹೆಸರಲ್ಲೇ ರೇಮಿಳಾ GS ಅನ್ನೋರ ಹೆಸರಲ್ಲಿ ಯಲಹಂಕ ಸಬ್ ರಿಜಿಸ್ಟ್ರೇಷನ್ ಮಾಡುವ ಮುಖಾಂತರ ನಾನು ಯಲಹಂಕ ಕೋಗಿಲು ಲೇಔಟಲ್ಲಿ 30/40 ಸೈಟ್ ತಗೊಂಡಿದ್ದೆ. ಶ್ರೀನಿವಾಸ ಅನ್ನೋರು ನಮಗೆ ರಿಜಿಸ್ಟ್ರೇಷನ್ ಮಾಡಿಕೊಟ್ಟಿದ್ರು. ಆ ಒರಿಜಿನಲ್ ದಾಖಲಾತಿಗಳು ಇವತ್ತಿನ ದಿವಸ ನನ್ನ ಹತ್ರ ಇದೆ. EC ಕೂಡ ನಮ್ಮ ಹೆಸರಲ್ಲಿದೆ. GBA ಅವರು ಡಿಸೆಂಬರ್ 25ರಂದು ಅಲ್ಲೆಲ್ಲ ಡೆಮಾಲೇಷನ್ ಮಾಡಿದ್ದಾರೆ. ಸೊ ನಾವು ಸೈಟ್ ಕಳ್ಕೊಂಡಿದ್ದೀವಿ. ನಮಗೆ ಕೋಗಿಲ ಲೇಔಟಲ್ಲಿ ಶ್ರೀನಿವಾಸ್ ಅವರಿಂದ 2004ರಲ್ಲಿ ತಗೊಂಡು ಅದಕ್ಕೆ ಖಾತೆ ಕಂದಾಯ ಎಲ್ಲ ಕಟ್ಟಿದ್ದೀವಿ. 100-150 ಮನೆ ರೆಡಿಯಾಗಿತ್ತು. ಕೇಳಿದ್ದು ಗೌರ್ಮೆಂಟ್ ಜಾಗ, ಇದು ನಿಮ್ಗೆ ಯಾರು ಕೊಟ್ಟವರು, ಆದ್ದರಿಂದ ನಿಮಗೆ ಈ ಜಾಗ ಇಲ್ಲ, ಇಲ್ಲಿ ನಿಮ್ಗೆ ಯಾರು ಕೊಟ್ಟಿದ್ದಾರೆ ಅವ್ರನ್ನ ಕೇಳಿದ್ರೆ ಇಲ್ಲ ನಮಗೆ ಗೊತ್ತಿರಲ್ಲ ಅಂತ ಹಂಗೆ ಹೇಳಿದ್ರು. ಇದು ನಮ್ಗೆ ನಮ್ಮ ಹೆಸರಲ್ಲಿ ಆಗಿತ್ತು, ಆದ್ದರಿಂದ ನಿಮ್ಗೆ ಕೊಟ್ಟಿದ್ದೀವಿ ಅಂತ ಹೇಳಿದ್ರು. ಪೊಲೀಸ್ ಸ್ಟೇಷನಿಗೆ ಕಂಪ್ಲೇಂಟ್ ಕೊಟ್ವಿ, ಈ ಥರ ನಮ್ಮ ಜಾಗನೆಲ್ಲ ಬಂದು ಅಕ್ವೈರ್ ಮಾಡಿದ್ದಾರೆ ಅಂದ್ಬಿಟ್ಟು. ಯಾರನ್ನೆಲ್ಲ ಕರೆಸ್ಬಿಟ್ಟು ಇಲ್ಲ ನಿಮ್ಮ ಜಾಗ ಅಲ್ಲಿ ಯಾವುದೂ ಇಲ್ಲ, ಇದೆಲ್ಲ ಗೌರ್ಮೆಂಟ್ ಜಾಗ, ನಿಮಗೆ ಬರೋದೆಲ್ಲ ಜಾಗ ಇದೆ ಅಂತ ಹೇಳಿದ್ರು. ಶ್ರೀನಿವಾಸನ್ ಅವರು ಸುಮಾರು ಒಂದು 2-3 ವರ್ಷ ಆಯ್ತು ಅವ್ರು ತೀರೋದ್ರು. ಈಗ ಯಾರನ್ನ ಕೇಳಂಗೂ ಇಲ್ಲ ನಮಗೆ. ಬರೀ ಪೇಪರ್ ಇಟ್ಕೊಂಡು ಎಲ್ಲ ರಿಜಿಸ್ಟರ್ ಎಲ್ಲ ಆಗಿದೆ, ಖಾತೆ ಕಂದಾಯ ಎಲ್ಲ ಕಟ್ಟಿದ್ವಿ, ದುಡ್ಡೆಲ್ಲ ಕೊಟ್ಟಿದ್ದೀವಿ. ಸೈಟ್ ಇದೆ ಅಂತ ಒಬ್ಬ ಬ್ಲೋಕರ್ ಆಗಿ ಬಂದ ಶ್ರೀನಿವಾಸ್ ಅಂತ ಇದ್ದಾರೆ. ಅವರೀಗ ಡೆತ್ ಆಗಿದ್ದಾರೆ. ಅವ್ರ ಮನೆಗೂ ಹೋಗಿದ್ದೇವೆ ನಾವು. ಇಲ್ಲಿ ಮಾರುತಿ ಸೇವಾನಗರದಲ್ಲಿ ಇರೋದು. ಅಡ್ವಾನ್ಸ್ ಒಂದು ಮಾಡಿ ಸೈಟ್ ನಿಮ್ಮ ಹೆಸರಿಗೆ ಬುಕ್ ಮಾಡ್ಕೊಳ್ಳುವ ಅಂತ ಹೇಳಿದರು. ಆಮೇಲೆ ಬುಕ್ ಮಾಡಿತು. ನಮಗೂ ಪರವಾಗಿಲ್ಲ ಅಂತ ಬಿಟ್ಟು ಸ್ವಲ್ಪ ಆ ಕಡೆ ಈ ಕಡೆ ಇದ್ದವ್ರ ಹತ್ರ ಎಲ್ಲ ಸಾಲ ಮಾಡಿ ಸೈಟ್ ತಗೊಂಡಿವಿ ಸರ್. ಇದರಲ್ಲಿ ಯಲಹಂಕದಲ್ಲಿ ಸಬ್ ರಿಜಿಸ್ಟ್ರ್ ಆಫೀಸಿಗೆ ಬರೋ ಕೇಳಿದರು, ಅಲ್ಲಿ ರಿಜಿಸ್ಟರ್ ಮಾಡಿ ಕೊಟ್ಟರು. ನಮಗೆ ನ್ಯಾಯ ಬೇಕು ಸರ್. ನಮ್ಮ ಕಷ್ಟಪಟ್ಟು ದುಡ್ಡಿಗೆ ನಮಗೆ ಒಂದು ನಿಗದಿತ ಸರಿಯಾದ ದುಡ್ಡು ಬೇಡ ಸರ್. ಈಗ ನಾವು ಎಷ್ಟು ಖರ್ಚು ಮಾಡಿದ್ದೀವಿ ಆ ದುಡ್ಡಿಗೆ ನಮಗಾದರೂ ಬೇಕಲ್ವ ಸರ್. ನಾವು ಕಷ್ಟಪಟ್ಟು ದುಡ್ಡಲ್ವ ಸರ್. ಏನೇ ಮೋಸ ಮಾಡಿರಲಿ, ಒಂದು ಜಾಗಕ್ಕೆ ಕಂದಾಯ ಅಂತ ಕಟ್ಟಿಸ್ಕೊಂಡ್ಮೇಲೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವರು ಅವ್ರ ಹೆಸರಿನಲ್ಲಿ ಇದೆ ಅಂತ ಅರ್ಥ. ಅದು ಈ ಹಿಂದೆ ಎಲ್ಲ ನೀವು ರೆವಿನ್ಯೂ ಕಟ್ಟಿಸ್ಕೊಂಡ್ಬಿಟ್ಟು, ಕಂದಾಯ ಕಟ್ಟಿಸ್ಕೊಂಡ್ಬಿಟ್ಟು ಈ ಜಾಗನೇ ನಿಮ್ದಲ್ಲ ಅಂತಂದರೆ ಒಪ್ಪತಕ್ಕದ್ದಲ್ಲ. ಇದು ಕೋರ್ಟಲ್ಲಿ ಚಾಲೆಂಜ್ ಮಾಡ್ಬೇಕು ಯಾರಾದರೂ. ನೋಡೋಣ.